2599ನೇ ಟೆಸ್ಟ್ ಮ್ಯಾಚ್ ನಡೀತಾ ಇದೆಯಂತೆ. ಸೊ ಈ ಇತಿಹಾಸದಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಕೇವಲ 9ನೇ ಟೆಸ್ಟ್ ಮ್ಯಾಚ್ ಅಲ್ಲಿ ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ಟೈ ಆಗಿರೋದು ಒಂದು ರೇರ್ ಈವೆಂಟ್ ನೆನೆ ಅಕ್ಕರಾಗಿದೆ. ನಾವು ಅಟ್ ದಿ ಎಂಡ್ ಆಫ್ ಡೇ 3 ಲೆಕ್ಕಾಚಾರ ತಗೊಂಡ್ರೆ ಲವ್ ಆಲ್ ಪ್ಲೇ ಅಂತ ಹೇಳ್ಬೇಕು, ಯಾಕಂದ್ರೆ ಯಾರ ಮೂಗು ಮುಂದೆ ಇಲ್ಲ. ಅದೇ ನೀವು ಅಬ್ಸರ್ವ್ ಮಾಡಿದ್ರೆ ಡೇ 2 ಮುಗಿದ್ಮೇಲೆ ಡೇ 3 ಶುರುವಾಗೋ ಸಮಯದಲ್ಲಿ ಒಂಚೂರು ಇಂಗ್ಲೆಂಡ್ ಹೇಳಿತ್ತು, ಯಾಕಂದ್ರೆ ಒಂಚೂರು ಡೈಸಿ ಸಿಚುಯೇಷನ್ ಇತ್ತು. 145ಕ್ಕೆ 3 ಇದ್ರು ಟೀಮ್ ಇಂಡಿಯಾ. ಅವಾಗ ಒಂದು ವಿಕೆಟ್ ಅಂದ್ರೆ ಎಸ್ಪೆಷಲಿ ಪಂತ್ ಹಾಗೂ ರಾಹುಲ್ ಅವರ ಪಾರ್ಟ್ನರ್ಶಿಪ್ ಏನಾದ್ರು ಬ್ರೇಕ್ ಆಗೋದ್ರೆ ಓಪನ್ ಅಪ್ ಆಗೋಗುತ್ತೆ, ಇಂಗ್ಲೆಂಡ್ಗೆ ಒಳ್ಳೆ ಲೀಡ್ ನ ತಗೋಬಹುದು ಅಂತ ಮಾತಾಡ್ತಾ ಇದ್ವಿ. ಆಮೇಲೆ ನಿನ್ನೆ ಪ್ರಿವ್ಯೂ ಅಥವಾ ರಿವ್ಯೂ ಮಾಡುವಾಗ್ಲೂ ಕೂಡ ಹೇಳ್ತಾ ಇದ್ದೆ, ಬಾಲ್ ಹಳೇದಾಗಿದೆ ಗುರು, ಫಸ್ಟ್ ಸೆಷನ್ ನಮ್ಮವ್ರು ಚೆನ್ನಾಗಿ ಆಡ್ಬೇಕು ಅಂತ. ಅದ್ರ ತಕ್ಕಂಗೆ ಬ್ಯಾಟಿಂಗ್ ಆಡಿದ್ದು KL ಮತ್ತೆ ಪಂತ್. KL ನಿಮ್ಗೆ ಕ್ಲಾಸಿಕಲ್ ಮ್ಯೂಸಿಕ್ ಅಂತ ಹೇಳಿದ್ರೆ ಪಂತು ಒಂಥರ ಪಾಪ್ ಮ್ಯೂಸಿಕ್ ಇದ್ದಂತೆ. ಆ ತರ ಒಂದು ಜುಗಲ್ ಬಂದಿ ಚಾಕ್ ಅಂಡ್ ಚೀಸ್. ಬಟ್ ಜಯ ಒಂದೇ, ಗುರಿ ಒಂದೇ, ಪಾರ್ಟ್ನರ್ಶಿಪ್ ಒಂದೇ. ಔಟ್ಸ್ಟ್ಯಾಂಡಿಂಗ್ ಆಡಿದ್ರು. 141 ರನ್ ಜೊತೆ ಆಟ. KL ಕೂಲ್ ಕಾಮ್ ಕಂಪೋಸ್ಡ್ ಅಂತ ಹೇಳಿದ್ರೆ ಪಂತ್ ಅವರು ಅವ್ರದೇ ಆದ ಯೂನಿಕ್ ಸ್ಟೈಲ್ ಅಲ್ಲಿ ರನ್ಸ್ ಗಳನ್ನ ಕಲೆ ಆಗ್ತಾ ಇದ್ರು ಅಥವಾ ಬಾಲ್ ನ ಡಿಫೆಂಡ್ ಮಾಡ್ತಾ ಇದ್ರು. ಗುರು ಮೊಮೆಂಟ್ ಆಫ್ ಮ್ಯಾಡ್ನೆಸ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಪರ್ಸನಲ್ ಮೈಲ್ ಸ್ಟೋನು 100 ಕಣ್ಮುಂದೆ ಕಾಣ್ತಾ ಇದೆ, ಆಯ್ತು ಒಪ್ಕೊಳ್ಳೋಣ. ಎಂಡ್ ಆಫ್ ಡೇಸ್ ಪ್ಲೇ ಅಂತ ಹೇಳಿದ್ರೆ ಈಗ ಜೋರ್ ರೂಟ್ ತರ ಓಕೆ ಗುರು, ನೆಮ್ಮದಿಯಿಂದ ನಿದ್ದೆ ಮಾಡ್ಬೇಕು, ಸೊ ಆಟ ಮುಗಿಯಕ್ ಮುಂಚೆ 100 ಮಾಡ್ಕೊಂಡ್ಬಿಡೋಣ ಆ ತರ ಯೋಚನೆ ಇದ್ರೆ ಎಸ್ ಐ ಅಗ್ರಿ. ಇದು ಲಂಚ್ಗೆ ಮುಗಿಯಕ್ ಮುಂಚೆ ಅಣ್ಣ. ಇದು ನೀನು ಆ ಹಂತದಲ್ಲಿ ಸ್ಟ್ರೈಕ್ ಕೊಡಕ್ಕೆ ರಾಹುಲ್ಗೆ ಪ್ರಯತ್ನ ಪಡ್ತೀಯಾ, ಇಲ್ದಿರೋ ರನ್ ತಗೊಳಕ್ ಹೋಗ್ತಾ ಇದ್ಯಾ. ಟೆಸ್ಟ್ ಕ್ರಿಕೆಟ್ ಅಲ್ಲಿ ರನ್ಔಟ್ ಮೂಲಕ ವಿಕೆಟ್ ನ ಕೊಡ್ತಾ ಇದೆಯಾ ನೀನ್ ಅಪೋನೆಂಟ್ಗೆ ಅಂತ ಹೇಳಿದ್ರೆ ನಿಜವಾಗ್ಲೂ ಅವ್ರು ಗಿಫ್ಟ್ ಕೊಟ್ಟಂಗೆ. ಬಟ್ ಕ್ರೆಡಿಟ್ ಕೊಡ್ಬೇಕು ನೀವು, ಬೆನ್ ಸ್ಟೋಕ್ಸ್ ಅವರು ಆಕ್ಚುಲಿ ಪ್ಲೇ ಮೇಕರ್ ಅಂತ ಹೇಳ್ಬೇಕು. ನಿನ್ನೆ ಗೇಮ್ ಅಲ್ಲಿ ತಿರುವನ್ನ ತಂದ್ಕೊಂಡಿದ್ದೆ ಆ ಮ್ಯಾಜಿಕಲ್ ಪೀಸ್ ಆಫ್ ಫೀಲ್ಡಿಂಗ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಗುರು ಎದುರುಗಡೆ ಕಾಣ್ತಾ ಇದೆ ಸ್ಟ್ರೈಕರ್ ಎಂಡ್, ಬಟ್ ಇವ್ರಿಗೆ ಇತ್ತು ಡೌಟ್ ಪಂತ್ ಯಾಕೋ ರೀಚ್ ಆಗಲ್ಲ ಅಂತ. ತಿರುಗಿ ನಾನ್ ಸ್ಟ್ರೈಕರ್ ಎಂಡ್ ಅಲ್ಲಿ ಡೈರೆಕ್ಟ್ ಇಟ್ಟು ಹೊಡಿತಾರೆ, ಪಂತ್ ರನ್ಔಟ್ ಆಗೋಗ್ತಾರೆ.